ನಮಸ್ಕಾರ ಎಲ್ರಿಗೂ. ಈಗಂತೂ ಎಲ್ಲೆಡೆ ಈ ಹೊಸ ರಾಮಾಯಣ ಸಿನಿಮಾದೇ ಮಾತುಕತೆ ಜೋರಾಗಿದೆ ಅಲ್ವಾ? ಹೌದು ಹೌದು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆ ಹೊಸ ಟೆಕ್ನಾಲಜಿ ಎಲ್ಲ ಬಳಸಿ ಬರ್ತಿದೆ ಅಂತಿದ್ದಾರೆ. ಸೊ ಇದ್ರ ಬಗ್ಗೆ ಬಂದಿರೋ ಮಾಹಿತಿ ಏನ್ ಹೇಳತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಖಂಡಿತ. ಇದು ಬರೀ ಇನ್ನೊಂದು ಸಿನಿಮಾ ಅಷ್ಟೇನಾ ಅಥವಾ ಇದಕ್ಕಿಂತ ಏನಾದ್ರೂ ವಿಶೇಷ ಇದೆಯಾ? ಖಂಡಿತವಾಗಿ ಇದು ವಿಶೇಷಣೆ. ಯಾಕಂದ್ರೆ ವಾಲ್ಮೀಕಿ ರಾಮಾಯಣವನ್ನೇ ಆಧರಿಸಿ ಇವತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಜೊತೆಗೆ ತೆರೆ ಮೇಲೆ ತರುವ ಒಂದು ದೊಡ್ಡ ಪ್ರಯತ್ನ ಇದು. ಓಕೆ. ಸೊ ಇದರ ಹಿಂದಿರುವ ಯೋಜನೆ ಏನು, ಅವರ ಗುರಿಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಇದ್ರ ಹಿಂದೆ ಇರೋ ಟೀಮ್ ಯಾರು, ನಿರ್ದೇಶಕರು ಯಾರು? ದಂಗಲ್ ಸಿನಿಮಾ ಮಾಡಿದ್ರಲ್ಲ ನಿತೀಶ್ ತಿವಾರಿ, ಅವರೇ ಇದರ ನಿರ್ದೇಶಕರು ಅಂತ ಸುದ್ದಿ. ಹೌದು, ದಂಗಲ್ ಖ್ಯಾತಿಯ ನಿತೀಶ್ ತಿವಾರಿ. ಮತ್ತೆ ಪ್ರೊಡಕ್ಷನ್ ನಲ್ಲಿ ನಮಿತ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಇದೆ. ಅವರ ಜೊತೆಗೆ DNEG ಮತ್ತೆ ಸನ್ರೈಸ್ ಅನಿಮೇಷನ್ ಕೂಡ ಇವೆ. ಹೌದು, DNE ಹೆಸರು ಕೇಳಿ ಬರೋದು ಇಲ್ಲಿ ಬಹಳ ಮುಖ್ಯವಾದ ವಿಚಾರ. ಹೌದಲ್ಲ? ಯಾಕೆ ಅಂದ್ರೆ ಡ್ಯೂನ್, ಇಂಟರ್ಸ್ಟೆಲಾರ್ ನಂತಹ ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಗಳಿಗೆ ಆ ಅದ್ಭುತ ವಿಜುವಲ್ ಎಫೆಕ್ಟ್ಸ್ ಕೊಟ್ಟಿರೋ ತಂಡ ಇದು. ಓ ಹೌದಾ? ಸೊ ಇದರರ್ಥ ಆ ದೃಶ್ಯಗಳ ಗುಣಮಟ್ಟ ಏನಿದೆ ಅದು ಅತ್ಯುನ್ನತ ಮಟ್ಟದಲ್ಲಿರುತ್ತೆ ಅಂತ ನಾವು ನಿರೀಕ್ಷಿಸಬಹುದು. ವಾವ್. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಅವರ ಸ್ಪೆಷಾಲಿಟಿ ಜಾಸ್ತಿ ಸೈನ್ಸ್ ಫಿಕ್ಷನ್ ಶೈಲಿಯಲ್ಲಿ ಇದೆಯಲ್ಲ, ರಾಮಾಯಣದಂತಹ ಒಂದು ಪೌರಾಣಿಕ ಒಂಥರ ಆಧ್ಯಾತ್ಮಿಕ ಕಥೆಗೆ ಅವರ ಶೈಲಿ ಹೇಗೆ ಹೊಂದಾಣಿಕೆ ಆಗತ್ತೆ, ಅಥವಾ ಅದಕ್ಕೆ ತಕ್ಕ ಹಾಗೆ ಅವರು ಹೇಗೆ ಬದಲಾವಣೆ ಮಾಡಿಕೊಳ್ತಾರೆ? ಇದು ಸ್ವಲ್ಪ ಕುತೂಹಲಕಾರಿ ವಿಷಯ. ಹೌದು, ಅದು ನಿಜಕ್ಕೂ ಒಂದು ದೊಡ್ಡ ಸವಾಲಿರುತ್ತೆ. ಅಷ್ಟೇ ಅಲ್ಲ, ಇದು 2 ಭಾಗಗಳಲ್ಲಿ ಬರುತ್ತೆ. ಪಾರ್ಟ್ 1 ಬಂದು 2025 ದೀಪಾವಳಿಗೆ ರಿಲೀಸ್ ಆಗಬಹುದು ಅಂತನೂ ಹೇಳ್ತಿದ್ದಾರೆ. 2 ಭಾಗಗಳು ಅಂದ್ರೆ ಕಥೆ ವಿಸ್ತಾರ ದೊಡ್ಡದಿದೆ ಅಂತಾಯ್ತು. ಹೌದು. ಇನ್ನು ವಿಜುವಲ್ಸ್ ಜೊತೆಗೆ ಪಾತ್ರಗಳಿಗೆ ಜೀವ ತುಂಬೋ ನಟರು ಯಾರು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವೇ? ಖಂಡಿತ ಖಂಡಿತ. ಸದ್ಯಕ್ಕೆ ಕೇಳಿ ಬರ್ತಿರೋ ಪ್ರಕಾರ ರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ, ಮತ್ತು ರಾವಣನ ಪಾತ್ರಕ್ಕೆ ನಮ್ಮ KGF ಖ್ಯಾತಿಯ ಯಶ್ ಅವರ ಹೆಸರು ಬಹಳ ಜೋರಾಗಿ ಕೇಳಿ ಬರ್ತಿದೆ. ಹೌದು, ಯಶ್ ಅವರ ಹೆಸರು ಕೇಳಿ ಬಂದಿದೆ. ಇದು ನಿಜಕ್ಕೂ ಒಂದು ಆಸಕ್ತಿದಾಯಕವಾದ ಕಾಸ್ಟಿಂಗ್ ಆಯ್ಕೆ ಅಲ್ವಾ? ಇದು ಈ ಚಿತ್ರದ ಒಂದು ಪ್ಯಾನ್ ಇಂಡಿಯಾ ಅಪ್ರೋಚ್ ತೋರಿಸುತ್ತೆ. ಅಂದ್ರೆ ತೆಲುಗು, ತಮಿಳು, ಹಿಂದಿ, ಕನ್ನಡ ಹೀಗೆ ಹಲವು ಭಾಷೆಗಳ ಪ್ರೇಕ್ಷಕರನ್ನ ಒಟ್ಟಿಗೆ ತಲುಪುವ ಗುರಿ ಇರೋ ಹಾಗೆ ಕಾಣಿಸುತ್ತೆ. ಹೌದು. ಇನ್ನು ಬೇರೆ ಪಾತ್ರಗಳಲ್ಲಿ ಲಾರಾ ದತ್ತಾ ಕೈಕೇಯಿಯಾಗಿ, ರಕುಲ್ ಪ್ರೀತ್ ಸಿಂಗ್ ಶೂರ್ಪಣಖಾಗಿ ಮತ್ತು ಸನಿ ಡಿಯೋಲ್ ಹನುಮಂತನ ಪಾತ್ರದಲ್ಲಿ ಇರಬಹುದು ಅಂತಾನು ಸುದ್ದಿ ಇದೆ. ಓಕೆ. ಆದ್ರೆ ಇಂತಹ ದಿಗ್ಗಜ ಪಾತ್ರಗಳಿಗೆ, ಪೌರಾಣಿಕ ಪಾತ್ರಗಳಿಗೆ ಜೀವ ತುಂಬೋದು ಅಂದ್ರೆ ಅದು ಸುಲಭದ ಮಾತಲ್ಲ. ನಿಜ. ಅದು ದೊಡ್ಡ ಜವಾಬ್ದಾರಿ, ಅಷ್ಟೇ ದೊಡ್ಡ ಸವಾಲು ಕೂಡ ಹೌದು. ಮತ್ತೆ ಈ ಕಥೆಯ ನಿರೂಪಣೆ ಬಗ್ಗೆ, ಅಂದ್ರೆ ಮೂಲ ಕಥೆಗೆ ಎಷ್ಟು ನಿಷ್ಠೆ ಇರಬೇಕು, ಸಿನಿಮಾ ಮಾಡುವಾಗ ಎಷ್ಟು ಸ್ವಾತಂತ್ರ್ಯ ತಗೋಬೇಕು ಅನ್ನೋ ಚರ್ಚೆಗಳು ನಡೀತಿವೆ ಅಂತ ಎಲ್ಲೋ ಕೇಳಿ ಬಂದ ಹಾಗೆ. ಈಗ ನೋಡಿ, ಆದಿಪುರುಷ್ ಚಿತ್ರದ VFX ಬಗ್ಗೆ ದೊಡ್ಡ ಮಟ್ಟದ ಟೀಕೆಗಳು ಬಂದಿದ್ವು. ಹೌದು, ಅದು ದೊಡ್ಡ ಚರ್ಚೆಯೇ ಆಗಿತ್ತು. ಸೊ ಈ ಚಿತ್ರದಲ್ಲಿ ಆ ತರಹದ ತಪ್ಪುಗಳು ಆಗದಂತೆ, ಅಂದ್ರೆ DNEG ಇರೋದ್ರಿಂದ ಏನಾದ್ರೂ ಭರವಸೆ ಜಾಸ್ತಿ ಇದೆಯಾ? ಖಂಡಿತ. DNEG ಇರೋದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅವರ ಕೆಲಸದ ಗುಣಮಟ್ಟದ ಬಗ್ಗೆ ನಮಗೆ ಗೊತ್ತಿದೆ. ಆದ್ರೆ ರಾಮಾಯಣದಂತಹ ಕಥೆಗೆ ಬರುವ ಆ ದೈವಿಕ ಅಂಶಗಳು, ವಾನರ ಸೇನೆ, ದೊಡ್ಡ ಯುದ್ಧದ ದೃಶ್ಯಗಳು ಇದೆಯಲ್ಲ, ಹೌದು, ಇವುಗಳನ್ನ ಕೇವಲ ತಾಂತ್ರಿಕವಾಗಿ ಅಷ್ಟೇ ಅಲ್ಲ, ಭಾವನಾತ್ಮಕವಾಗಿಯೂ ಸರಿಯಾಗಿ ತೋರಿಸಬೇಕಾಗುತ್ತೆ. ಕರೆಕ್ಟ್. ಸೊ ಹಿಂದಿನ ಸಿನಿಮಾಗಳಿಂದ, ಅಂದ್ರೆ ಆದಿಪುರುಷನ ತಪ್ಪುಗಳಿಂದ ಪಾಠ ಕಲಿತು ಹೆಚ್ಚು ನೈಜತೆಗೆ ಹತ್ತಿರವಾದ, ಕತೆಗೆ ಪೂರಕವಾದ ವಿಜುವಲ್ಸ್ ಕೊಡಬೇಕು ಅನ್ನೋ ಒತ್ತಡ ಖಂಡಿತ ಅವ್ರ ಮೇಲಿರುತ್ತೆ. ನಿಜ. ಇನ್ನು ಕಥೆಯ ವಿಚಾರಕ್ಕೆ ಬಂದ್ರೆ, ಮೂಲ ವಾಲ್ಮೀಕಿ ರಾಮಾಯಣದ ಸಾರ ಏನಿದೆ ಅಂದ್ರೆ ಶ್ರೀರಾಮನ ಜೀವನ, ಆತನ ಧರ್ಮ ಪಾಲನೆ, ಪ್ರೀತಿ, ತ್ಯಾಗ, ರಾವಣನ ಜೊತೆಗಿನ ಯುದ್ಧ ಇದೇ ಆಧಾರ ಆಗಿರುತ್ತೆ ಅಂತ ಹೇಳಲಾಗ್ತಿದೆ. ಹೌದು, ಮೂಲ ಆಧಾರ ಅದೇ ಇರಬೇಕು. ಇದನ್ನ ಭಾವನಾತ್ಮಕವಾಗಿ ಹಾಗೆ ದೃಶ್ಯ ವೈಭವದೊಂದಿಗೆ ಕಟ್ಟಿಕೊಡುವ ಪ್ರಯತ್ನ ಇರುತ್ತೆ. ಆದ್ರೆ ನೀವ್ ಹೇಳಿದ ಹಾಗೆ ಎಲ್ಲಿಯವರೆಗೆ ಮೂಲಕ್ಕೆ ನಿಷ್ಠೆ, ಎಲ್ಲಿಂದ ಸಿನಿಮೀಯ ಸ್ವಾತಂತ್ರ್ಯ ಅನ್ನೋ ಒಂದು ಗೆರೆ ಇದೆಯಲ್ಲ, ಅದು ಎಳೆಯೋದು ತುಂಬಾ ಸೂಕ್ಷ್ಮವಾದ ವಿಚಾರ ಅಲ್ವಾ? ಹೌದು, ಬಹುಶಃ ಅದೇ ನಿರ್ದೇಶಕರಿಗಿರುವ ಅತಿ ದೊಡ್ಡ ಸವಾಲನ್ಸುತ್ತೆ. ಯಾಕಂದ್ರೆ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಘಟನೆಗೂ ನಮ್ಮಲ್ಲಿ ಒಂದು ಸಾಂಸ್ಕೃತಿಕ, ಧಾರ್ಮಿಕ ಮಹತ್ವ ಇದೆ. ಹೌದು ಹೌದು. ಅದನ್ನು ಗೌರವಿಸದಲ್ಲೇ ಇವತ್ತಿನ ಪ್ರೇಕ್ಷಕರಿಗೆ, ಯುವ ಪೀಳಿಗೆಗೆ ಅದು ಕನೆಕ್ಟ್ ಆಗೋ ಹಾಗೆ ಹೇರೋದು ಬಹಳ ಮುಖ್ಯವಾಗುತ್ತೆ. ನಿಜ. ಇದು ಕೇವಲ ಒಂದು ಮನೋರಂಜನೆ ಅಲ್ಲ, ಇದು ಒಂದು ಮಹಾಕಾವ್ಯದ ಮರುಸೃಷ್ಟಿ.
ಅನ್ನೋದನ್ನು ಮರಿಬಾರ್ದು. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ತಿಳ್ಕೊಂಡಿದ್ದೇನು ಅಂತ ಇನ್ನೊಮ್ಮೆ ನೋಡೋದಾದ್ರೆ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ 2 ಭಾಗಗಳಲ್ಲಿ ಬರುವ ಒಂದು ಭವ್ಯವಾದ ರಾಮಾಯಣ ಚಿತ್ರ. ರಣಬೀರ್ ಕಪೂರ್, ಸಾಯಿ ಪಲ್ಲವಿ, ಯಶ್ ಬಹುಶಃ ಪ್ರಮುಖ ಪಾತ್ರಗಳಲ್ಲಿ. ಹೌದು. ಉನ್ನತ ಮಟ್ಟದ ಹಾಲಿವುಡ್ ಮಟ್ಟದ ವಿಎಫ್ಎಕ್ಸ್ನ ನಿರೀಕ್ಷೆ ಇದೆ. ಭಾರತೀಯ ಕಥೆಯನ್ನು ಜಗತ್ತಿಗೆ ತಲುಪಿಸುವ ಒಂದು ದೊಡ್ಡ ಗುರಿ ಇದೆ ಮತ್ತು ಮೊದಲ ಭಾಗ 2025ರ ದೀಪಾವಳಿಗೆ ಬರಬಹುದು. ಎಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಈ ಚಿತ್ರದ ದೊಡ್ಡ ಸ್ಕೇಲ್ ಮತ್ತು ಜಾಗತಿಕ ಮಟ್ಟದ ಗುರಿ ಇದೆಯಲ್ಲ, ಅದೊಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಏನು ಅಂದ್ರೆ, ಭವಿಷ್ಯದಲ್ಲಿ ಭಾರತೀಯ ಮಹಾಕಾವ್ಯಗಳನ್ನು ಚಲನಚಿತ್ರ ಮಾಧ್ಯಮದಲ್ಲಿ, ನಮ್ಮ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನಿರೂಪಿಸಲಾಗುತ್ತದೆ ಅನ್ನೋದರ ಮೇಲೆ ಈ ಚಿತ್ರ ಏನಾದರೂ ಪರಿಣಾಮ ಬೀರಬಹುದಾ? ಇದು ಹೇಗೆ ಒಂದು ಟ್ರೆಂಡ್ ಸೆಟ್ ಮಾಡಬಹುದು? ಇದರ ಬಗ್ಗೆ ಮುಂದಕ್ಕೆ ಯೋಚನೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವಿಷಯ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಆ ಪ್ರಭಾವ ಹೇಗಿರುತ್ತೆ ಅಂತ ಕಾದ್ ನೋಡಬೇಕು.